ನಮಸ್ಕಾರ ಸ್ನೇಹಿತರೆ, ನೈವೇದ್ಯ ವೈಬ್ಸ್ಗೆ ಸ್ವಾಗತ. ಇವತ್ತು ನಾನೊಂದು ಸಿಂಪಲ್ ಆಗಿರೋಂಥ ಒಂದು ರೆಸಿಪಿ ಮಾಡ್ತಾಯಿದ್ದೇನೆ. ಪೊಂಗಲ್ಲು ಮತ್ತು ಕೆಂಪು ಚಟ್ನಿ ಮಾಡ್ತಾಯಿದ್ದೇನೆ. ಬನ್ನಿ ಶುರು ಮಾಡೋಣ. ನಾನು ಹೆಸರು ಬೇಳೆಯನ್ನು ಸ್ವಲ್ಪ ತಗೊಂಡು ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೇನೆ. ಸ್ವಲ್ಪ ಹುರಿದು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ತಣ್ಣಗಾದ ನಂತರ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಹುರಿದ ಹೆಸರುಬೇಳೆಯನ್ನು ತೊಳೆದು ಸ್ವಲ್ಪ ನೀರು ಹಾಕಿ 2 ರಿಂದ 3 ವಿಷಲ್ ಕೂಗಿಸ್ಕೊತೇನೆ. ಇದು ಬೇಯೋ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ತಣ್ಣಗಾಗೋಷ್ಟರಲ್ಲಿ ಚಟ್ನಿ ಹುರ್ಕೊಳ್ಳೋಣ. ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ, 1-2 ಸ್ಪೂನ್ ಉದ್ದಿನಬೇಳೆ, ಚಿಟಿಕೆ ಇಂಗು, 2 ಒಣಮೆಣಸು ತೊಗೊಂಡಿದ್ದೇನೆ. ಈಗ ಅಕ್ಕಿ ಇಡ್ತಾ ಇದ್ದೇನೆ. 1 ಲೋಟ ಅಕ್ಕಿ ಇಟ್ಟಿದ್ದೇನೆ. ಅನ್ನ ಮಾಡ್ಕೊಳ್ಳೋಣ ಪೊಂಗಲ್ಲಿಗೆ. ಅಷ್ಟರಲ್ಲಿ ಅನ್ನ ಆಗೋಷ್ಟರಲ್ಲಿ ಚಟ್ನಿಗೆ ರುಬ್ಕೊಂಡು ಬರೋಣ ಬನ್ನಿ. ನಾನೀಗ ಹುರಿದಿದ್ದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು. ನೋಡಿ, ಚಟ್ನಿ ರೆಡಿ ಆಯಿತು. ಚಟ್ನಿ ಆದಮೇಲೆ ಬೇಯಿಸ್ಕೊಂಡಿರೋ ಹೆಸರು ಬೇಳೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಂತರ 4 ಕಾಳು ಮೆಣಸನ್ನು ಪುಡಿ ಮಾಡ್ಕೋಬೇಕು. ನಾನೊಂದು ಪ್ಲೇಟಲ್ಲಿ ಹಾಕ್ಕೊಂಡು 4 ಕಾಳು ಮೆಣಸನ್ನು ಸ್ವಲ್ಪ ಪುಡಿ ಮಾಡ್ಕೊತೇನೆ. ನೋಡಿ, ಆಯಿತು. ಈಗ ಒಂದು ಚಟ್ನಿಗೆ ಒಗ್ಗರಣೆ ಕೊಡೋಣ. ಅನ್ನ ಆಯಿತು, ಬನ್ನಿ. ಎಣ್ಣೆ, ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, ಒಣಮೆಣಸು, ಕರಿಬೇವು. ಈಗ ಒಂದು ಬಾಣಲಿಗೆ ಸ್ವಲ್ಪ ನೀರು ಹಾಕಿದ್ದೇನೆ, ಉಪ್ಪು, ಅರಿಶಿಣ. ಇದು ಕುದಿಬೇಕು. ಕುದಿಯೋ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಕುದಿ ಬಂತು.
ನೋಡಿ, ಈಗ ಬೇಯಿಸ್ಕೊಂಡಿರೋ ಹೆಸರುಬೇಳೆನ ಹಾಕೋಣ. ಈಗ ಒಂದು ಬಾಣಲೆಗೆ ತುಪ್ಪ, ಅದು ಕರಗಿದ ನಂತರ ಆಗ ಪುಡಿ ಮಾಡ್ಕೊಂಡಿರೋ ಕಾಳು ಮೆಣಸು, ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಒಣಮೆಣಸು ಹಾಕಬೇಕು. ಈಗ ಒಣಮೆಣಸು, ಒಂದು ಹಸಿಮೆಣಸು, ಕರಿಬೇವು ಆಯಿತು. ಪೊಂಗಲ್ಗೆ ಒಗ್ಗರಣೆ. ಸ್ವಲ್ಪ ತಣ್ಣಗಾದ ನಂತರ ನಿಂಬೆಹಣ್ಣು ರಸ ಸ್ವಲ್ಪ ಹಾಕೋಣ, ಹುಳಿಗೆ ತಕ್ಕಷ್ಟು. ಪೊಂಗಲ್ಲು ಕೆಂಪು ಚಟ್ನಿ ಜೊತೆ ರೆಡಿ ಆಯಿತು.